ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಅನುಭವಿಸಲೇಬೇಕು. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಗೌತಮ್ ಹತ್ರನೇ ಈ ವಿಷಯ ಮಾತಾಡಿದ್ದೀನಿ. ಇವತ್ತು ರಾತ್ರಿನೇ ನಿಮ್ಮ ಸೋಬ್ನಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಇದು ನಮ್ಮ ಗುಂಡನಿಗೂ ಗೊತ್ತು, ಅವನು ಇದಕ್ಕೆ ಒಪ್ಕೊಂಡಿದ್ದಾನೆ. ಹೌದಾ? ಅಯ್ಯ, ನಾನು ಯಾಕೆ ಸುಳ್ಳು ಹೇಳಿ? ಅವನೇ ಸ್ವತಃ ಶಾಸ್ತ್ರಿಗಳನ್ನ ಕರೆಸಿ ಮುಹೂರ್ತ ಫಿಕ್ಸ್ ಮಾಡಿರೋದು. ಓ ಗಾಡ್, ನಾನು ಕೇಳ್ತಿರೋದು ನಿಜಾನಾ? ಏನು ಯೋಚನೆ ಮಾಡ್ತಿದ್ಯಾ? ಆತಂಕ ಪಡ್ತಿದ್ಯಾ? ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಆದರೆ ಸಲಿಗೆಯಿಂದ ಇರಬೇಕು ಅಷ್ಟೆ. ನೋಡು ನೋಡು, ಹೇಗೆ ನಾಚ್ಕೋತಾ ಇದೆಯಾ ನೋಡು. ಈಗ ಈ ಮುಹೂರ್ತ ಬಿಟ್ಟರೆ ಇನ್ನು 2 ತಿಂಗಳು ಮುಹೂರ್ತ ಇಲ್ಲ. ಅದಕ್ಕೆ ತರಾತುರಿಯಿಂದ ಮುಹೂರ್ತ ಫಿಕ್ಸ್ ಮಾಡಿಬಿಟ್ಟೆ. ಅದಕ್ಕೆ ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಮಾಡಬೇಕು ಅಂತ. ಶುಭಕ್ಷ ಶೀಘ್ರಂ ಅನ್ನೋದು ಬರೀ ಮದುವೆಗಷ್ಟೇ ಅಲ್ಲ, ಎಲ್ಲದಕ್ಕೂ ಅನ್ವಯ ಆಗುತ್ತೆ. ನಾನು ಗಟ್ಟಿಯಾಗಿರುವಾಗಲೇ ನನ್ನ ಮರಿ ಮಕ್ಕಳನ್ನ ಎತ್ಕೊಂಡು ಆಡಿಸ್ಬೇಕು ಅಂತ ಆಸೆ. ನನ್ನ ಆಸೆನ ಈಡೇರಿಸೋದು ನಿಮ್ಮ ಜವಾಬ್ದಾರಿ. ಇವತ್ತಿನಿಂದ ನೀವು ನಿಮ್ಮ ಹೊಸ ಜೀವನನ ಶುರು ಮಾಡಬೇಕು. ಇವತ್ತು ಸಂಜೆ ನೀನು ಮದುವೆ ಹೆಣ್ಣಿನ ಥರ ತಯಾರಾಗಬೇಕು. ಅವ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ನಂದೇನಿದೆ? ನನಗೊಪ್ಕೇನೆ. ಐ ಆಮ್ ಸಾರಿ ಜೀವಾ. ಇಟ್ಸ್ ಓಕೆ. ನಿನಗೆ ನನ್ನ ಮೇಲೆ ಸ್ವಲ್ಪನೂ ಬೇಜಾರಿಲ್ವಾ? ಇದೇ ಬೇಡ ಅನ್ನೋದು. ನೀನು ಸ್ವಲ್ಪ ಪೊಸೆಸಿವ್ ಆಗು ಜೀವ. ನನಗೆ ನಿನ್ನ ಥರ ಎಲ್ಲ ಇರೋಕ್ಕಾಗಲ್ಲ. ನನಗೆ ಯಾವಾಗಲೂ ನೀನು ಅಂಟ್ಕೊಂಡೇ ಇರಬೇಕು. ನೀನು ನನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಕು. ನೀನು ನನ್ನನ್ನು ತುಂಬ ಲವ್ ಮಾಡಬೇಕು, ಕೇರ್ ಮಾಡಬೇಕು. ನಾನೇ ನಿನ್ಗೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರಬೇಕು. ಅದಕ್ಕೆ ಈ ಥರ ಎಲ್ಲ ಮಾತಾಡಿದೆ. ಬಟ್ ನನಗೆ ನಿನ್ನನ್ನು ಹರ್ಟ್ ಮಾಡೋ ಇಂಟೆನ್ಷನ್ ಇರಲಿಲ್ಲ ಜೀವ. ನನಗೆ ಹರ್ಟ್ ಆಯಿತು, ಅದು ನಾನು ಎಕ್ಸ್ಪ್ರೆಸ್ ಮಾಡಿಕೊಂಡೆ ಅಷ್ಟೇ. ಐ ಆಮ್ ಸಾರಿ. ಇಟ್ಸ್ ಓಕೆ. ಆ್ಯಕ್ಚುಲಿ ತಪ್ಪು ನಂದು ಇದೆ. ಆಗಲೇ ನೀನು ಹೇಳಿದಾಗೆ ನಾನೆಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ ಫೇಲ್ ಆಗ್ತಿದ್ದೀನಿ. ಸದ್ಯ ನಿಮ್ಗೆಲ್ರಿಗೂ ಟೈಮ್ ಕೊಡೋದಕ್ಕಾಗ್ತಿಲ್ಲ. ಸೊ ನನ್ನ ಕಡೆಯಿಂದನೂ ಬಿಗ್ ಸಾರಿ. ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳು ಬಯಸೋದಿದೆ ಜೀವ. ದುಡ್ಡು, ಕಾರು, ಒಡವೆ, ಬಂಗ್ಲೋ ಇದೆಲ್ಲ ಒಂದು ಲೆವೆಲ್ಲು ಖುಷಿ ಕೊಡುತ್ತೆ. ಆದರೆ ನಿಜವಾಗ್ಲೂ ಖುಷಿ ಕೊಡೋದೇನು ಗೊತ್ತಾ? ನಾವು ನಮ್ಮ ಪಾರ್ಟ್ನರ್ ಜೊತೆ ಸ್ಪೆಂಡ್ ಮಾಡ್ತೀವಲ್ಲ ಆ ಟೈಮ್. ನನ್ನ ಬಗ್ಗೆ ನನ್ನ ಗಂಡನ ಪ್ರೀತಿ ಇರಬೇಕು. ನನ್ನ ಇಷ್ಟ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ನ ಮೈಂಡಲ್ಲಿ ನಾನು ಯಾವಾಗಲೂ ಇರಬೇಕು. ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೆಲ್ಲ ಬಯಸ್ತೀವಿ. ನೀವು ಏನೂ ಮಾಡೋದು ಬೇಡ. ಒಂದು ಸ್ವಲ್ಪ ಮುದ್ದು ಮಾಡಿ ಹೋದರೆ ಸಾಕು. ಒಂದು ಪಪ್ಪಿ, ಒಂದು ಹಗ್ಗು, ಒಂದು ಸ್ವಲ್ಪ ಮಾತು, ಇಷ್ಟೇ ಸಾಕು. ನಾವು ಇದನ್ನು ದಿನ ಇಡೀ ನೆನೆಸ್ಕೊಂಡು ಖುಷಿ ಪಡ್ತೀವಿ. ಈ ಥರ ಚಿಕ್ಕ ಚಿಕ್ಕ ಮೂಮೆಂಟನ್ನು ತುಂಬಾ ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನು ನೀನು ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಕನ್ಸನ್ನು ಆ್ಯಂಡ್ ಕಂಪ್ಲೇಂಟು. ನನಗೆಲ್ಲ ಅರ್ಥ ಆಗುತ್ತೆ ಮಹಿ. ಬಟ್ ವಾಟ್ ಟು ಡೂ? ನನ್ನ ಸಿಚುವೇಶನ್ ಆಗಿದೆ. ಹೊಸ ಬಿಸ್ನೆಸ್ ಆಗಿರೋದ್ರಿಂದ ಇದೊಂಥರ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಷ್ಟೇ. ಹೋಗ್ತಾ ಹೋಗ್ತಾ ನನಗೆ ಗ್ರಿಪ್ ಸಿಕ್ಕಿದ್ಮೇಲೆ ಎಲ್ಲ ಮ್ಯಾನೇಜ್ ಆಗುತ್ತೆ. ಇಲ್ಲ, ಹಾಗಲ್ಲ. ಗ್ರಿಪ್ ಸಿಕ್ಕಿದ್ಮೇಲೆ ದುಡ್ಡು ಬರೋಕ್ಕೆ ಶುರು ಆಗುತ್ತೆ. ದುಡ್ಡು ಬಂದಮೇಲೆ ನಿನ್ಗೆ ಇನ್ನೂ ಜಾಸ್ತಿ ದುಡ್ಡು ಮಾಡಬೇಕು ಅಂತ ಅನಿಸುತ್ತೆ. ಸಾಕು ಅಂತ ಅನಿಸೋದೇ ಇಲ್ಲ. ಆಮೇಲೆ ದುಡ್ಡೇ ನಿನ್ನ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಆಗಿಬಿಡುತ್ತೆ. ಆಮೇಲೆ ನನ್ನ ಗತಿ ಏನು ಅನ್ನೋದೇ ನನ್ನ ಚಿಂತೆ. ದುಡ್ಡು ಮಾಡೋ ರೇಸಲ್ಲಿ ನೀನು ಎಲ್ಲಿ ನನ್ನನ್ನು ಮರ್ತು ಬಿಡ್ತೀವಿ ಅನ್ನೋ ಭಯ ನನಗೆ. ಸಾರಿ ಮಹಿ, ನಿನ್ಗೆ ಈ ಥರ ಒಂದು ಯೋಚನೆ ಬರೋ ಹಾಗೆ ಮಾಡಿದ್ದೀನಿ ಅಂತಂದರೆ ಐ ಆಮ್ ರಿಯಲಿ ಸಾರಿ.
ಇದು ಮತ್ತೆ ರಿಪೀಟ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಜೀವ, ನೀನು ಈ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಜೀವ, ನಾವಿಬ್ಬರು ಚೆಕಪ್ಗೆ ಹೋಗಿ ಬರೋಣವಾ? ನಮಗೆ ಮಗು ಆದರೆ ಇನ್ನೂ ಚೆನ್ನಾಗಿರುತ್ತೆ, ಲೈಫ್ ಕಂಪ್ಲೀಟ್ ಅನಿಸುತ್ತೆ. ಏನಂತೀಯ? ಓಕೆ, ಹೋಗಿ ಬರೋಣ. ಸರಿ, ಹಾಗಿದ್ರೆ ಸಂಜೆ 6 ಗಂಟೆಗೆ ನಾನು ಫ್ರೀ ಮಾಡ್ಕೊಂಡು ಬರ್ತೀನಿ, ನೀನು ಬಂದುಬಿಡು. ಹೋಗಿ ಬರೋಣ. ಸರಿ, ಹೋಗಿ ಬರಲ್ಲ? ಗುಂಡು, ಹಾಂ, ಏನಜ್ಜಿ? ಅದೇ ಕಣ, ಇವತ್ತು ಸಾಯಂಕಾಲ ಸ್ವಲ್ಪ ಬೇಗ ಬಂದ್ಬಿಡು. ಆಹಾ, ನಾಚಿಕೆ ನೋಡು. ನಿನಗಿಂತ ಭೂಮಿಕನೇ ಎಷ್ಟೋ ಪರವಾಗಿಲ್ಲ, ಅವಳೇ ನಿಂತರ ನಾಚಿಕೊಳ್ಳಿಲ್ಲ. ಇದೆಲ್ಲ ಸರ್ವಸಾಧಾರಣ ಅನ್ನೋರ್ ಥರನೇ ಇದ್ಲು. ಏನು ಹೇಳ್ತಿದ್ದೀರ ಅಜ್ಜಿ? ಇದೆಲ್ಲ ಕಾಮನ್ ಅನ್ನೋ ಥರ ಇದ್ರಾ? ನಾಚಿಕೆ ಪಟ್ಕೊಳ್ಳಿಲ್ವಾ? ನಿಜವಾಗ್ಲೂ? ಹ್ಞೂ ಕಣೋ, ನಾನು ಯಾಕೆ ಸುಳ್ಳು ಹೇಳಿ? ಶೋಭನದು ಮುಹೂರ್ತ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ತಿದ್ದಾಗೆ ಅವಳೆಷ್ಟು ಖುಷಿ ಪಟ್ಲು ಗೊತ್ತಾ? ಹೌದಾ? ಹ್ಞೂ, ಈ ವಿಷಯ ಹೇಳ್ತಿದ್ದಾಗೇನೆ ಅವಳು ಒಂದೇ ಮಾತಿಗೆ ತಟ್ಟಂತ ಒಪ್ಕೊಂಡ್ಬಿಟ್ಲು. ಅವಳನ್ನ ಹೋಲಿಸಿದ್ರೆ ನೀನು ತುಂಬ ನಿಧಾನ ಕಣ. ನನಗಿದೆಲ್ಲ ನಂಬೋಕೆ ಆಗ್ತಿಲ್ಲ. ಅದಕ್ಕೆ ಹೇಳಿದ್ದು ನೀವು ಸ್ವಲ್ಪ ನಿಧಾನ ಅಂತ. ಸರಿ ಸರಿ, ಎಷ್ಟೇ ಕೆಲಸ ಇದ್ರೂ ಏನೇ ಮೀಟಿಂಗ್ ಇದ್ರೂ ಎಲ್ಲನೂ ಬಿಟ್ಟು ಸಂಜೆ ಬೇಗ ಮನೆಗೆ ಬರಬೇಕು. ಅರ್ಥ ಆಯ್ತಾ? ಸರಿ ಅಜ್ಜಿ. ಏನಪ್ಪ ಇದು ಹಿಂಗಾಗೋಯ್ತು? ಭೂಮಿಕಾ ಅವರು ಇಷ್ಟೊಂದು ಈಸಿಯಾಗಿ ಒಪ್ಕೊಂಬಿಟ್ರ? ಅವರೇನೋ ಒಪ್ಕೊಂಡ್ರು, ಬಟ್ ನಾನು ಅವ್ರನ್ನ ಹೇಗೆ ಫೇಸ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ. ತುಂಬಾ ನರ್ವಸ್ ಆಗ್ತಾಯಿದೆ. ಹೆಂಗೆ ಮ್ಯಾನೇಜ್ ಮಾಡೋದಿದೆಲ್ಲ ಒಳ್ಳೆ ಟೆನ್ಷನ್ ಆಯ್ತಲ್ಲ. ಅಜಯ್, ಏನಜ್ಜಿ ಇಮಿಡಿಯೇಟ್ ಆಗಿ ಬಾ ಅಂತ ಬುಲಾವ್ ಕೊಟ್ರಿ? ಏನ್ ಸಮಾಚಾರ? ಅದೇ ಕಣೋ, ಅವರಿಬ್ರು ಫಸ್ಟ್ ನೈಟ್ ಯೋಜನೆ ಹಮ್ಮಿಕೊಂಡಿದ್ವಲ್ಲ, ಅದ್ರ ತಯಾರಿ ಬಗ್ಗೆ ಚರ್ಚೆ ಮಾಡೋದಿಕ್ಕೆ. ಓಹೋ, ಹಾಗೆ ಫಸ್ಟ್ ನೈಟ್ ನಿಮಿತ್ತ ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ದೀರಿ. ಓಕೆ ಓಕೆ, ಇದಕ್ಕೆ ನಾನೇನು ಮಾಡಬೇಕು? ಸಂಜೆ ಒಳಗೇನೆ ಎಲ್ಲ ತಯಾರಿ ಆಗ್ಬೇಕಣೋ. ಇವತ್ತು ಸಂಜೆನೆ ಅವ್ರ ಫಸ್ಟ್ ನೈಟ್ ಫಿಕ್ಸು. ಏನು, ಇವತ್ತು ಸಂಜೆನಾ? ಹೆಂಗಪ್ಪ ಸಾಧ್ಯ? ಇದಕ್ಕೆ ಅವ್ರು ಒಪ್ಕೊಂಡ್ರಾಜೆ? ಅವ್ರು ಒಪ್ಕೊಂಡಿದ್ದಕ್ಕೆ ಅಲ್ವೇನೋ ನಾನು ಈ ಥರ ಫಿಕ್ಸ್ ಮಾಡಿರೋದು. ನನಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ಅಲ್ಲ, ಅವ್ರಿಬ್ರು ಹೆಂಗೆ ಒಪ್ಕೊಂಡ್ರಜ್ಜಿ? ನೀನೇ ಹೇಳಿದ್ಯಲ್ಲಪ್ಪ ರಾಜಕಾರಣ ಮಾಡ್ಬೇಕಂತ, ನಾನು ಅದನ್ನೇ ಮಾಡಿದೆ. ರಾಜಕಾರಣ ಅಂದ್ರೆ? ಅವನ ಹತ್ರ ಹೋಗಿ ಇವಳು ಒಪ್ಕೊಂಡಿದ್ದಾಳೆ ಅಂತ ಹೇಳಿದೆ, ಇವಳ ಹತ್ರ ಬಂದು ಅವನು ಒಪ್ಕೊಂಡಿದ್ದಾನೆ ಅಂತ ಹೇಳಿದೆ. ಒಟ್ಟು ಸುಳ್ಳು ಹೇಳಿ ಇಬ್ಬರನ್ನು ಒಪ್ಪಿಸ್ಬಿಟ್ಟೆ. ಅಲ್ಲ, ಸೂಪರ್ ಅಜ್ಜಿ. 1000 ಸುಳ್ಳು ಹೇಳಿ ಆದ್ರೂ ಒಂದು ಮದುವೆ ಮಾಡು ಅಂತಾರೆ. ಒಂದು ಸುಳ್ಳು ಹೇಳಿದ್ರು ತಪ್ಪೇನಾ? ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅಜ್ಜಿ, ಒಳ್ಳೆ ಕೆಲಸನೇ ಮಾಡಿದಿರ. ತಪ್ಪಿಲ್ಲ ಅಲ್ವಾ? ಸಬಾಸ್. ನೋಡು, ಎಲ್ಲ ತಯಾರಿನೂ ನೀನು ಒಬ್ಬನೇ ಮಾಡಬೇಕು. ಯಾಕಂದ್ರೆ ಮನೇಲಿ ಎಲ್ಲರೂ ಇದ್ರೆ ಪಾಪ ಗುಂಡುಗೆ ಭೂಮಿಕನ್ಗೆ ಮುಜುಗರ ಆಗುತ್ತೆ. ಅದಕ್ಕೆ ಮನೆ ಕೆಲಸದವ್ರಿಗೆಲ್ಲ ರಜಾ ಕೊಟ್ಟು ಅವ್ರನ್ನೆಲ್ಲ ಮನೆ ಕಳಿಸ್ಬಿಟ್ಟಿದ್ದೀನಿ. ಈಗ ಎಲ್ಲ ಜವಾಬ್ದಾರಿ ನಿಂದೆ. ಅಜ್ಜಿ, ಈ ಜವಾಬ್ದಾರಿ ನನಗೆ ವಹಿಸಿದಿರ ತಾನೇ? ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ತೀನಿ. ಅಜ್ಜಿ, ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಅಜ್ಜಿ. ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಆಹಾ, ಇನ್ನು ಗ್ಯಾರಂಟಿ ಗೆಳೆಯನ್ನ ಫಸ್ಟ್ ನೈಟು, ಇನ್ನು ಗ್ಯಾರಂಟಿ ಗೆಳೆಯನ್ನ ಫಸ್ಟ್ ನೈಟು. ಗಾಜಿನ ಲೋಟದಿ ಹಾಲನ್ನು ಹಿಡಿದು ಅತ್ತಿಗೆ ಗೆಳೆಯನ ರೂಮಿಗೆ ಬಂದರೆ ಇನ್ನು ಗ್ಯಾರಂಟಿ ಗುಂಡು ನಾ ಫಸ್ಟ್ ನೈಟು. ಲಲ ಲಲ ಸರ್, ಗುಡ್ ಮಾರ್ನಿಂಗ್ ಸರ್. ಮನೆ ಎಕ್ಸ್ಕ್ಯೂಸ್ ಮೈ, ನವೀನ್. ಹಾಂ ಸರ್. ಆನಂದ್ ಎಲ್ಲಿ? ಸರ್, ಇವತ್ತು ಬಂದಿಲ್ಲ ಅವರು. ಬಂದಿಲ್ವಾ?
ಏಕು ಅಂದ ಕೈಗೆ ಸಿಗಲ್ಲ ನಿನ್ನ ಮಗ. ಬೇಡ ಅಂದಾಗ ಇಲ್ಲೇ ಒಟ್ವಟ ಅಂದ್ಕೊಂಡು ಬಿದ್ದಿರ್ತಾನೆ. ಸರಿ. ಓಕೆ ಸರ್. ಓ ಏನು ಸರ್ ಎಲ್ಲ ರೆಡಿನಾ? ರಾತ್ರಿನೇ ಎಲ್ಲ ರೆಡಿ ಮಾಡೀನಿ. ಬಾಸ್ನ ಇಂಪ್ರೆಸ್ ಮಾಡೋದೊಂದೇ ಬಾಕಿ. ಓ ಸರಿ ಸರಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಷ್ಟೇ ಕೆಲಸ ಇದ್ದರೂ ಏನೇ ಮೀಟಿಂಗ್ ಇದ್ದರೂ ಎಲ್ಲನೂ ಬಿಟ್ಟು ಸಂಜೆ ಬೇಗ ಮನೆಗೆ ಬರಬೇಕು. ಅರ್ಥ ಆಯ್ತಾ? ಏನ್ರಿ ಸರ್, ಮೊನ್ನೆ ಅಪ್ರೂವ್ ಆಗಿರೋ ಪ್ರಾಜೆಕ್ಟು ಡೀಟೇಲ್ಸ್ ಎಲ್ಲ ರೆಡಿ ಮಾಡೋಕೆ ಹೇಳಿದ್ರಿ. ನೀವು ಹೇಳ್ದಾಗೆ ಓವರ್ ನೈಟ್ ಕೂತ್ಕೊಂಡು ಎಲ್ಲ ರೆಡಿ ಮಾಡೀನಿ ಸರ್. ಪ್ಲೀಸ್ ಹ್ಯಾವ್ ಎ ಲುಕ್ ಸರ್. ನನಗೆ ಮೂಡಿಲ್ಲ, ನಾನು ಆಮೇಲೆ ನೋಡ್ತೀನಿ. ಸರ್, ಅರ್ಜೆಂಟು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ಒಂದ್ಸಲಿ ನೋಡಿಬಿಡಿ ಸರ್. ಸರಿ ಇಟ್ಟೋಗಿ, ನಾನು ಆಮೇಲೆ ನೋಡ್ತೀನಿ. ಸರ್ ಪ್ಲೀಸ್ ಒಂದ್ಸಲಿ ನೋಡಿಬಿಡಿ. ಏನ್ರಿ ಸರ್, ಎಲ್ಲ ಸರಿಯಾಗಿದೆಯಾ ಸರ್? ಏನು ಸರಿಯಾಗಿದೆ ರೀ? ಒಂದು ನೆಟ್ಟಿಗಿಲ್ವಲ್ರಿ? ಯಾರು ರೆಡಿ ಮಾಡಿದ್ದ? ಅಲ್ಲ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಿಮ್ಗೆ ಸಂಬಳ ಕೊಡೋದಲ್ಲದೆ ನಾವು ನಿಮ್ಮ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ಕೋಬೇಕಾ? ಯಾರೇ ಅಪಾಯಿಂಟ್ ಮಾಡಿದ್ದು ನಿಮ್ಮನ್ನ? ಸರ್, ನೀವೇ ಸರ್. ಸರಿ, ಇದು ಇದನ್ನೆಲ್ಲ ಹರಿದು ಬಿಸಾಕಿ ಹೊಸದಾಗಿ ನೀಟಾಗಿ ರೆಡಿ ಮಾಡ್ಕೊಂಡು ತೊಗೊಂಬನ್ನಿ. ಎಲ್ಲ ಕರೆಕ್ಟಾಗೇ ಇದೆಯಲ್ಲ, ಆದರೂ ಬಾಸ್ ಯಾಕೆ ಬೈತಾ ಇದ್ದಾರೆ ಇವತ್ತು? ಏನಾಗಿದೆ ಇವ್ರಿಗೆ? ಸರಿ ಸರ್. ಹಾಂ. ಏನು ಸರ್, ಬಾಸ್ ಫುಲ್ ಇಂಪ್ರೆಸ್ ಆದ್ರಾ? ಎಲ್ಲ ಕೇಳಿಸ್ಕೊಂಡ್ವಿ. ಎಲ್ಲ ಸರಿಯಾಗೇ ಮಾಡೀನಿ. ಬಾಸ್ಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಹಾಕಿದ ಬಾಲ್ಗೆ ದುಸ್ರಾ ಮಾತಾಡದೆ ಕ್ಲೀನ್ ಬಾಲ್. ಸೆಂಟಿಮೆಂಟ್ ಬಾಣ ಅವನ ಎದೆನ ಸೀಳ್ಕೊಂಡು ಹೋಗ್ಬಿಟ್ಟಿದೆ ಸಿಸ್ಟರ್. ಇನ್ಮೇಲೆ ಅವನು ನಿನ್ನನ್ನು ಉತ್ಸವ ಮೂರ್ತಿ ಥರ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾನೆ ಸಿಸ್ಟರ್. ಯಾವ ಭೂಮಿಕನಿಲ್ಲ, ಮಹಿಮನಿಲ್ಲ, ಓನ್ಲಿ ಅಮ್ಮ 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 ಅಮ್ಮ. 3 ಹೊತ್ತು ನಿನ್ ಜಪನೆ ಮಾಡಿಕೊಂಡು ನಿನ್ನ ಕಾಲು ಬಿಡದಲ್ಲೇ ಬಿದ್ದಿರ್ತಾನೆ. ಆ ಥರ ಮಾತಾಡಿದೀನಿ ಸಿಸ್ಟರ್. ಅಜ್ಜಿ, ನೀವು ಕೊಟ್ಟ ಜವಾಬ್ದಾರಿನ ಸಖತ್ತಾಗಿ ನಿಭಾಯಿಸಿದ್ದೀನಿ ಅಜ್ಜಿ. ನೀವೇನು ತಲೆ ಕೆಡಿಸ್ಕೊಳಂಗೆ ಇಲ್ಲ. ಹೆಂಗೆ ಡೆಕೋರೇಟ್ ಮಾಡಿದ್ದೀನಿ ಗೊತ್ತಾ? ಅವರಿಬ್ಬರು ಎಂಟ್ರಿ ಆಗ್ತಿದ್ದಂಗೆ ಒಳ್ಳೆ ಸ್ವರ್ಗದೊಳಗೆ ಹೋದಾಗಿರುತ್ತೆ. ಗೆಳೆಯ ಅಂದರೆ ನಿನ್ನ ಹಾಗಿರ್ಬೇಕು ಕಣ. ನಿನ್ನಂಥ ಗೆಳೆಯನ್ನ ಪಡೆಯೋದಕ್ಕೆ ನಮ್ಮ ಗುಂಡು ತುಂಬ ಪುಣ್ಯ ಮಾಡಿದ್ದ ಕಣ. ಅದೇನು ಸ್ನೇಹನೋ ನಿಮ್ಮದು. ಒಡ ಹುಟ್ಟಿದವರು ಕೂಡ ಹೀಗಿರಲ್ಲ. ಒಬ್ರಿಗೊಬ್ರು ಅದೇನು ಕಾಳಜಿ ತೋರಿಸ್ತೀರಾ, ಅದೆಷ್ಟು ಪ್ರೀತಿ ಮಾಡ್ತೀರಾ. ಸಂಬಂಧ ಅಂತ ಇದ್ದರೆ, ಸ್ನೇಹ ಅಂತ ಇದ್ದರೆ ನಿಮ್ಮ ಹಾಗಿರಬೇಕು. ಸ್ವಲ್ಪನಾದರೂ ಅಸೂಯೆ ಇಲ್ಲ, ಹುಳುಕಿಲ್ಲ. ಪರಿಶುದ್ಧವಾದ ಸ್ನೇಹ ನಿಮ್ಮದು. 2 ದೇಹ ಒಂದೇ ಜೀವ ಅನ್ನೋ ಥರ ಇದ್ದೀರಾ ನೀವಿಬ್ರು. ನೀನು ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಕಣಪ್ಪ. ಎಲ್ರಿಗೂ ಮಾದರಿ ನೀವು. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ರಾಮ ಲಕ್ಷ್ಮಣನ್ ನೋಡ್ದಂಗಾಗುತ್ತೆ. ಅಜ್ಜಿ, ತುಂಬ ದೊಡ್ಡ ಮಾತಜ್ಜಿ ಇದು. ಇಲ್ಲ ಕಣೋ, ಸತ್ಯನೇ ಹೇಳ್ತಾ ಇದ್ದೀನಿ. ನೀವಿಬ್ರು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟದೇ ಇದ್ರು ಅದೇನೋ ಒಂಥರ ಕರಡು ಬಳ್ಳಿ ಸಂಬಂಧ ಇದೆ. ಅದಕ್ಕೆ ಒಬ್ರಿಗೊಬ್ರು ಮಿಡಿತೀರಾ, ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಮರಗ್ತೀರಾ. ಒಂದೊಂದು ಸಾರಿ ನಮ್ಮ ಗುಂಡಪ್ಪನ್ನ ಕಾಯೋದಕ್ಕೆ, ಅವನಿಗೆ ನೆರಳಾಗಿರೋದಕ್ಕೆ ಆ ದೇವರೇ ನಿನ್ನನ್ನು ಜೊತೆ ಮಾಡಿದ್ದಾನೆ ಅನಿಸುತ್ತೆ. ಒಂದು ರೀತಿಲಿ ನೀನು ಭೂಮಿಕಾ ನಮ್ಮ ಗುಂಡುಗೆ 2 ಕಣ್ಣಿದ್ದಾಗೆ. ನೀವಿಲ್ಲ ಅಂದಿದ್ರೆ ಅವನು ಕಂಗೆಟ್ಟೋಗಿರೋನು. ನೀವಿರೋದ್ರಿಂದ ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿದ್ದಾನೆ. ಈಗ ಮಗು ಅಂತ ಒಂದು ಹಾಕ್ಬಿಟ್ರೆ ಅವನ ಜೀವನ ಇನ್ನೂ ಚೆನ್ನಾಗಿರುತ್ತೆ. ಅವನ ಸಂತೋಷ ಇನ್ನೂ ದುಪ್ಪಟ್ಟಾಗುತ್ತೆ. ಮಗು ವಿಷಯದಲ್ಲಿ ನನ್ನ ಆಸೆ, ನಂಬಿಕೆ ಏನು ಗೊತ್ತೇನೋ?
ಅವನಿಗೆ ಹುಟ್ಟೋ ಮಗು ಅವ್ರ ಅಪ್ಪನೇ ಆಗಿರ್ತಾನೆ. ನಮ್ಮ ಗುಂಡು ಅಂದರೆ ಅವ್ರ ಅಪ್ಪನಿಗೆ ಪ್ರಾಣ. ಅವನಿಗೆ ಮಗನ ಕಂಡ್ರೆ ಅಷ್ಟು ಪ್ರೀತಿ. ಅಪ್ಪನ ಮುದ್ದಿನ ಮಗ ಅವನು. ಅದಕ್ಕೆ ನನ್ನ ಮಗ ಭೂಮಿಕನ ಹೊಟ್ಟೆಲೇ ಹುಟ್ಟಬೇಕು. ನಾನು ಅವನ್ನ ಎತ್ಕೊಂಡು ಮುದ್ದಾಡಬೇಕು. ಇಷ್ಟ ಆಗ್ಬಿಟ್ರೆ ಸಾಕು ಕಣೋ, ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡು ಬಿಡ್ತೀನಿ. ಅಯ್ಯಯ್ಯೋ, ಏನಜ್ಜಿ ನೀವು ಒಳ್ಳೆ ಕಾರ್ಯ ನಡೆಯುವಾಗ ಯಾಕೆ ಈ ಥರ ಎಲ್ಲ ಮಾತಾಡ್ತೀರಾ? ಜಿ, ನಿಮಗೇನು ಆಗಲ್ಲ ಅಜ್ಜಿ, ನೀವು ಚೆನ್ನಾಗಿರ್ತೀರಾ. ಇನ್ನೂ ಎಂತ ಕಾರ್ಯಗಳನ್ನ ನೋಡಬೇಕು ನೀವು. ಹಾಗೆಲ್ಲ ಮಾತಾಡ್ಬೇಡಿ. ಬಿಡ್ತು ಅನ್ನಿ, ನೀವು ಬಿಡ್ತು ಅನ್ನಿ. ಬಿಡ್ತು ಬಿಡ್ತು. ಬಂದ ಬಂದ. ಗೆಳೆಯ, ಇಷ್ಟು ಲೇಟಾಗ ಬರೋದು? ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ನೀನೇ ಲೇಟಾಗಿ ಬಂದ್ರೆ ಹೆಂಗ? ಏ ಆಪ್ತ ಮಿತ್ರ, ಬಂದಾಯ್ತಲ್ಲ, ಇನ್ಯಾಕೆ ತಡ? ಕೆಳಗಡೆ ಭೂಮಿಕಾ ರೆಡಿ ಆಗ್ತಿದ್ದಾಳೆ, ನೀವು ಬೇಗ ರೆಡಿ ಮಾಡಿ. ಸರಿ ಅಜ್ಜಿ, ಸರಿ. ಅದೇಪ್ಪ ಬಾ. ಒಂದು ನಿಮಿಷ. ಗೆಳೆಯ, ಹೇಗಿದೆಯೋ ನನ್ನ ಅರೇಂಜ್ಮೆಂಟ್ಸು? ಎಲ್ಲ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್? ಲೇ, ಇವನ್ನೆಲ್ಲ ನೋಡಿ ಖುಷಿ ಪಡ್ಬೇಕಣ, ಟೆನ್ಷನ್ ಮಾಡ್ಕೋಬಾರ್ದು. ಧೈರ್ಯ ತಗೋ. ಪಾ, ಇದು ಹೇಳಿದಷ್ಟು ಸುಲಭ ಅಲ್ಲ. ಇಂಥ ಸಿಚುವೇಶನ್ನ ಫೇಸ್ ಮಾಡೋದು ಭಾಳ ಕಷ್ಟ. ನನ್ನ ಪ್ರೀತಿಯನ್ನು ಅವ್ರ ಹತ್ರ ಹೇಳ್ಕೊಂಬಿಟ್ಟೆ, ಬಟ್ ಅವ್ರನ್ನ ಈ ರೀತಿ ನಾನು ಹೇಗೋ ಫೇಸ್ ಮಾಡಲಿ? ಇದೆಲ್ಲ ಭಾಳ ಡೆಲಿಕೇಟ್ ವಿಷಯ ಕಣೋ. ಗೆಳೆಯ, ನನಗೂ ಅರ್ಥ ಆಗುತ್ತೆ ಕಣೋ. ನಿನಗಷ್ಟೇ ಅಲ್ಲಪ್ಪ, ಯಾರಾದರೂ ಸರಿ, ಎಷ್ಟೇ ಸಲಿಗೆ ಇದ್ದರೂ ಇಂಥ ಸಿಚುವೇಶನ್ ಬಂದಾಗ ಒಂದು ಸ್ವಲ್ಪ ಹಂಗೆ ಅನಿಸುತ್ತೆ. ಹಂಗಂಬಿಟ್ಟು ಸುಮ್ಮನೆ ಇರೋಕ್ಕಾಗುತ್ತಾ? ಇವೆಲ್ಲ ಇದ್ರೇ ಕಣೋ ಲೈಫ್ ಕಂಪ್ಲೀಟ್ ಆಗೋದು. ಅದು ಅಲ್ಲದೆ ಮದುವೆ ಆಗೋ ಸಮಯದಲ್ಲಿ ಧರ್ಮೇಚ, ಅರ್ಥೇಚ, ಕಾಮೇಚ ಅಂತ ಪ್ರಾಮಿಸ್ ಮಾಡಿಸ್ಕೊಂಡ್ರಲ್ವಾ? ಅಂದರೆ ಬದುಕಿನ ಎಲ್ಲ ಫ್ಲೇವರನ್ನು ಬಾಳ ಸಂಗಾತಿ ಜೊತೆಗೆ ಅನುಭವಿಸ್ತೀನಿ ಅಂತ ಆ ಪ್ರಾಮಿಸ್ನ ಉಳಿಸ್ಕೋಬೇಕು ಗೆಳೆಯ. ಸಂಬಂಧ ಅನ್ನೋದು ಬರೀ ದೇಹ ಸಂಬಂಧಪಟ್ಟಿದ್ದಲ್ಲ ಕಣೋ. ಎರಡು ಮನಸ್ಸಿಗೆ, ಎರಡು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಲೈಫು ಒಂಥರ ಹಂಗೆ ಕಣೋ, ಬಣ್ಣ ಬಣ್ಣದ ಕಾಮನ ಬಿಲ್ ಇದ್ದಂಗೆ. ಎಲ್ಲ ಬಣ್ಣಗಳಿದ್ರೇ ಲೈಫು ಕಲರ್ಫುಲ್ ಆಗಿರೋದು. ಆಮೇಲೆ ಓಶೋ ಗೊತ್ತು ತಾನೆ ನಿನಗೆ? ಓಶೋ ರಜನೀಶ್. ಹಾಂ, ಗೊತ್ತು. ಅವ್ರೇನು ಹೇಳಿದ್ದಾರೆ ಗೊತ್ತಾ? ಒಂದು ಗಂಡು ಒಂದು ಹೆಣ್ಣು ಒಂದಾಗೋದು ಒಂಥರ ಮೆಡಿಟೇಷನ್ ಇದ್ದಂಗಂತೆ. ಪ್ರಪಂಚನ ಪೂರ್ತಿಯಾಗಿ ಮರೆತು ಪ್ರೀತಿಯಲ್ಲಿ ಮುಳುಗೋಗೋ ದಿ ಬೆಸ್ಟ್ ಮೆಡಿಟೇಷನ್ ಅಂತೆ ಕಣೋ. ಅಪ್ಪ, ಆಮೇಲೆ ಅಜ್ಜಿ ಹೇಳಿದ ನೆನಪಿದೆ ತಾನೆ? ನೀನು ಅತಿಗೆ ಒಂದಾದ್ರೇನೆ ನಿಮ್ಮಮ್ಮ ಹುಷಾರಾಗೋದು. ಅದು ನೆನಪಿಟ್ಕೊ, ಮರಿಬೇಡ. ನೀನು ಜಾಸ್ತಿ ಯೋಚನೆ ಮಾಡಬೇಡ. ಟೇಕ್ ಇಟ್ ಈಸಿ, ಎಲ್ಲ ಒಳ್ಳೇದಾಗುತ್ತೆ ಗೆಳೆಯ. ಈಗ ರೆಡಿ ಆಗ್ಬೇಕಪ್ಪ, ಟೈಮ್ ಇಲ್ಲ. ಗುಡ್. ಯವ್ವಾ ಅಕ್ಕರೆ, ನೀವ್ ಹಿಂಗ್ ನಾಚ್ಕೊಳ್ಳೋದ್ನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ನೀವು ನಾಚ್ಕೊಂಡಾಗ ತುಂಬಾ ಮುದ್ದಾಗಿ ಕಾಣಿಸ್ತೀರ. ಚಿಕ್ಕ
ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದ್ದೀರಾ. ನಿಮಗೆ ನಾಚಿಕೆನೆ ಮೇಕಪ್ಪು, ನಾಚಿಕೆನೆ ಒಡವೆ, ಅಷ್ಟು ಮುದ್ದ ಕಾಣಿಸ್ತಿದ್ದೀರಾ. ಒಳ್ಳೆ ಚಿಕ್ಕ ಹುಡುಗಿ ಥರ ಕಾಣಿಸ್ತಿದ್ದೀರಾ. ಅಲ್ಲಿ ರೇಗಿಸ್ಬೇಡ. ಇಲ್ಲ ಅಕ್ಕರೆ, ನಿಜನೇ ಹೇಳ್ತೀವಿ ನೀ. ಎಲೆ ಅಲ್ಲ ಅಲ್ಲ ಅಲ್ಲ, ಆ ಕಡೆ ತಿರುಗೋ. ಸೂಪರ್ ಸೂಪರ್ ಗೆಳೆಯ. ಏನೋ ಮಿಸ್ಸಿಂಗ್ ಇದೆಯಲ್ಲ. ಹೇ ಕೊಡು. ಇಲ್ಲ ಏನು ಅಸಹ್ಯ, ಸುಮ್ಮನೆ ಬೇಡ. ಓ ಗೆಳೆಯ, ಕೆಲವೊಂದಿಷ್ಟು ಎಷ್ಟೇ ಹಳೆದಾದರೂ ಟ್ರೆಂಡಿಂಗಲ್ಲೇ ಇರುತ್ತೆ. ಅದರಲ್ಲಿ ಇದು ಒಂದು. ಇದನ್ನು ಕೈಗೆ ಸುತ್ಕೊಂಡು ಅಂತ ಸ್ಮೆಲ್ ತಗೊಂಡ್ರೆ ಕಣೋ, ಫಸ್ಟ್ ನೈಟು ಕಿಕ್ ಸ್ಟಾರ್ಟ್ ಆಗೋದು. ಒಂದು ಗತ್ತು ಗಮ್ಮತ್ತು ಅನ್ನೋದು ಬರೋದು. ನಿನಗೆ ಇವೆಲ್ಲ ಗೊತ್ತಾಗಲ್ಲ. ಕೊಡಿ. ಬೇಡ ಕಣ ಅನ್ನದ, ನನಗೆ ಹೂ ಅಂದ್ರೆ ಅಲರ್ಜಿ ಕಣ, ನಿಂಗೆ ಗೊತ್ತಿಲ್ವಾ? ಅಲರ್ಜಿ? ಹಾಂ, ಅದಕ್ಕೆ ಮಲ್ಲಿಗೆ ಹೂ ತಂದು ಕೊಡ್ತಿದ್ದಲ್ಲ, ಅವಾಗಿರ್ಲಿಲ್ವಾ ಅಲರ್ಜಿ? ಅಲರ್ಜಿ ಅಲ್ಲ, ಅವಾಗಲೇ ಹೋಯ್ತು. ನೀನು ಸುಮ್ಮನೆ ಇರ್ಬೇಕಷ್ಟೇ ಈಗ. ಈ ಅವತಾರದಲ್ಲಿ ನಾನು ನೋಡ್ಕೊತಾ ಇದ್ರೆ ಒಂಥರ ಅನ್ಸುತ್ತೆ ಕಣ. ಏನು ಸಂಕೋಚ ಆಗ್ತಾ ಇದೆಯಾ? ಗೆಳೆಯ, ಮದುವೆ ಆದಾಗಲೇ ನಿನಗೊಂದು ಕಿವಿ ಮಾತು ಹೇಳಿದ್ದೆ, ನೆನಪಿದ್ಯಾ? ಈ ಸಂಕೋಚ ಅನ್ನೋದು ಬಿಟ್ರೇನೆ ಸಂತತಿ ಬೆಳೆಯೋದು ಅಂತ. ಸಾಕು ಮಾಡಪ್ಪ ನಿನ್ನ ತರಲೆ ಫಿಲಾಸಫಿನ. ಈಗ ನನ್ನ ಅಲಂಕಾರ ಮುಗಿದಿದ್ರೆ ಹೊರಡುವು. ಆಯ್ತು, ನಾನು ಹೊರಡ್ತೀನಿ. ಯಾಕೆ ಹೇಳು, ಈಗ ಅತ್ತಿಗೆ ಗ್ಲಾಸಲ್ಲಿ ಹಾಲು ಹಿಡ್ಕೊಂಡು ಒಳಗೆ ಬರೋ ಟೈಮ್ ಆಯ್ತಲ್ಲ. ಬಾಬಾ, ಅಲ್ಲಿವರೆಗೂ ದೇವರ ಥರ ಕೂತಿರ್ಬೇಕು ನೋಡೋ. ಈಗ ಒಂದೊಂದು ಕ್ಷಣನೂ ಒಂದೊಂದು ದಿವಸ ಥರ ಇರುತ್ತೆ ಕಣೋ. ಮಾಮೂಲಿ ಹೊಡ್ಕೊಳ್ಳೋದಕ್ಕಿಂತ ಹಾರ್ಟು ಜೋರಾಗಿ ಟಗ 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 ಅಂತ ಹೊಡ್ಕೊಳ್ಳುತ್ತೆ. ಆ ಫೀಲ್ನ ಅನುಭವಿಸೋ, ಸಖತ್ತಾಗಿರುತ್ತೆ ಗೆಳೆಯ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಗೆದ್ದು ಬಾ ಗೆಳೆಯ, ಗೆದ್ದು ಬಾ. ಆಮೇಲೆ ನಾಚಿಕೆ ಗೀಚಿಕೆ ಅಂತ ಏನಾದರೂ ಆಚೆ ಓಡ್ ಬಂದೆ, ಅಜ್ಜಿಗೆ ಫಿಟ್ಟಿಂಗ್ ಇಟ್ಕೊಳ್ತೀನಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್.